ಪ್ರಾಡಕ್ಟ್, 7 ಲಕ್ಷ ಪ್ರಾಡಕ್ಟ್, ಇದೆಲ್ಲದೂ ಕೂಡ ತಗೊಳ್ಬಹುದು. ಸೊ ಅದೇ ರೀತಿ ಯಾವ ರೀತಿ ಪ್ರೋಸೆಸ್ ಇರುತ್ತೆ ಸ್ನೇಹಿತರೆ, ಇದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ನೆಟ್ ಸರ್ಫ್ ಇರುತ್ತೆ. ಸೊ ನೆಟ್ ಸರ್ಫ್ ಇಂದ ನಾವು ಯಾರು ರಿಟೇಲರ್ ಅಂತ ಮಾಡ್ತೀವಿ ಅಥವಾ ಐ ಸ್ಟಾಕ್ ಅಂತ ನಾವು ಅಪಾಯಿಂಟ್ ಮಾಡ್ಕೊಂತೀವಿ, ಅವರಿಗೆ 27% ಬರುತ್ತೆ. ಈ 27% ಇಂದ ಅವರಿಗೆ 25% ಆಸ್ ಇಟ್ ಈಸ್ ಇವತ್ತೇನ್ ಕಸ್ಟಮರ್ ಗೆ ನಾವು ಡಿಸ್ಕೌಂಟ್ ನ ಮಾಡ್ಕೊಡ್ತಾ ಇದೀವಿ ಅದೇ ರೀತಿ ಪ್ರೋಸೆಸ್ ಅಲ್ಲಿ ಹೋಗುತ್ತೆ. ಸೊ ಒಂದು QR ಕೋಡ್ ಮುಖಾಂತರ ಬಿಲ್ಲಿಂಗ್ ಸಿಸ್ಟಮ್ ನ ಕೂಡ ಕಂಪ್ನಿ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಸದ್ಯದಲ್ಲಿ ಅದು ನಮ್ಗೆ ಪ್ರತಿಯೊಬ್ಬರಿಗೂ ಕೂಡ ಅದನ್ನ ಟ್ರೈನಿಂಗ್ ಆಗ್ಲಿ ಪ್ರತಿಯೊಂದು ಕೂಡ ಕಂಪ್ನಿ ಪ್ಲಾನ್ ಮಾಡ್ಬೇಕು ಅಂತ ಹೇಳಿ ಆಲ್ರೆಡಿ ಪ್ಲಾನ್ ಮಾಡ್ತಾ ಇದೆ ಕೂಡ. ಸೊ ಏನಾಗುತ್ತೆ ಅಡ್ವಾಂಟೇಜಸ್ ಏನಾಗುತ್ತೆ? ಸೊ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿದೆ, ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಲ್ಲಿ ನಮ್ಗೆ ತುಂಬಾ ಸ್ಟ್ರಗಲ್ ಆಗ್ತಿದೆ. ಬೆಂಗಳೂರಿಂದ NPK ತರಿಸ್ಬೇಕು ಅಥವಾ ಮಹಾರಾಷ್ಟ್ರದಿಂದ NPK ತರಿಸ್ಬೇಕು ಅಥವಾ ಇಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಗಳಿಗೆ ಒಂದು ಪ್ರಾಡಕ್ಟ್ ಮೇಲೆ ಒಂದು ಬಾಕ್ಸ್ ಮೇಲೆ 100-200 ರೂಪಾಯಿ ಖರ್ಚು ಬರ್ತಾ ಇದೆ ಸ್ನೇಹಿತರೆ. ತುಂಬಾ ಕಡೆ ಟ್ರಾವೆಲಿಂಗ್ ನಾವು ಎಕ್ಸ್ಪೆನ್ಸ್ ಕೊಡ್ತಾ ಇದೀವಿ. ತುಂಬಾ ಕಡೆ ಪ್ರಾಡಕ್ಟ್ ನ ಇನ್ ಟೈಮ್ ಅಲ್ಲಿ ಸರಿಯಾದ ಟೈಮ್ ಅಲ್ಲಿ ಸ್ಟಾಕ್ ನ ಡೆಲಿವರಿ ಮಾಡಕ್ ಆಗ್ತಿಲ್ಲ. ಡೆಲಿವರಿ ಮಾಡ್ಲಿಕ್ಕೆ ನಮ್ಮ ಡೈರೆಕ್ಟ್ಸ್ ಅಲ್ಲಿ ಅವರು ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಅವ್ರಿಗೆ ಫೋನ್ ಮಾಡ್ಬೇಕು, ಅಲ್ಲಿಂದ ಸ್ಟಾಕ್ ನ ಇಳಿಸ್ಕೋಬೇಕು, ಅಲ್ಲಿಂದ ಸ್ಟಾಕ್ ನ ಇಳಿಸ್ಕೊಂಡು ತಿರ್ಗಾ ಕಸ್ಟಮರ್ ಇರೋಲ್ಲಿ ಪ್ರಾಡಕ್ಟ್ ನ ಕೊಡಬೇಕು. ಈ ಒಂದು ಸಿಸ್ಟಮ್ ನ ಸಿಂಪ್ಲಿಫೈ ಮಾಡ್ಲಿಕ್ಕೆ ಕಂಪನಿ ಈ ಒಂದು ಐ ಸ್ಟಾಕ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಏನು ನ್ಯೂ ಎಂಟ್ರೀಸ್ ಬರುತ್ತೆ ಇದಕ್ಕೆಲ್ಲ. ಏನು ಈಗ ಏನಾದ್ರು ಹೊಸ ಒಂದು ಸ್ಟಾಕ್ ಮೇಂಟೈನ್ ಮಾಡ್ಬೇಕು ಅಥವಾ ಹೊಸ ಒಂದು ಐ ಸ್ಟಾಕ್ ನ ನ್ಯೂ ಮಾಡ್ಬೇಕು ಅಂದ್ರೆ ಲೈಸೆನ್ಸ್ ಅದು ಇದು ಅಂತ ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ ಸ್ನೇಹಿತರೆ. ಇವತ್ತು ಇಂಡಿಯನ್ ಗೌರ್ಮೆಂಟ್ ಈ ವಿಚಾರದಲ್ಲಿ ತುಂಬಾ ಸ್ಟ್ರಿಕ್ಟ್ ಮಾಡಿದೆ. ಈ ಒಂದು ಪ್ರೋಸೆಸ್ ನ ನಾವು ಇದನ್ ಮಾಡ್ಬೇಕು ಅಂದ್ರೆ ಲೈಸೆನ್ಸ್ ರಿಕ್ವೈರ್ಮೆಂಟ್ ಏನಿದೆ ಇದನ್ನ ತೆಗೆದು ನಾವು ಆಲ್ರೆಡಿ ಇರುವಂತ ಎಕ್ಸಿಸ್ಟಿಂಗ್ ಶಾಪ್ ಗಳಿಗೆ ನಾವು ಕೊಡ್ಬೇಕು ಅನ್ನೋದು ಕಂಪ್ನಿ ಪ್ಲಾನ್ ಆಗಿದೆ. ಇನ್ಕ್ರೀಸ್ ಪ್ರಾಡಕ್ಟ್ ಪೆನಿಟ್ರೇಷನ್. ಇವತ್ತೇನು ನೆಟ್ ಸರ್ಫ್ ಪ್ರಾಡಕ್ಟ್ ನ ಬಳಸಿ ತುಂಬಾ ಜನ ಏನು ಒಂದು ನಗುನ ನೋಡ್ತಾ ಇದೀವಿ, ಕಸ್ಟಮರ್ ನ ನಗುನ ನೋಡ್ತಾ ಇದೀವಿ, ಅದನ್ನ ಇನ್ಕ್ರೀಸ್ ಮಾಡ್ಬೇಕು ಅಂತ ಹೇಳಿ ಕಂಪನಿ ಈ ಒಂದು ಡಿಸಿಷನ್ ನ ತಗೊಂಡಿದೆ. ಸೊ ಅದೇ ರೀತಿ ಇನ್ಕ್ರೀಸ್ ಕನ್ಸ್ಯೂಮರ್ ಸರ್ವಿಸ್. ಸೊ ಇವತ್ತು ಕಸ್ಟಮರ್ ಏನ್ ಇಶ್ಯೂ ಇದೆ, ಸರ್ ನನಗೊಂದು ರ್ಯಾಪ್ ಅಪ್ ಬೇಕು ಅಂದ್ರೆ ಸಿಗಲ್ಲ, ಒಂದು ಬಯೋ 99 ಬೇಕು ಅಂದ್ರೆ ನನಗೆ ಇಲ್ಲೆಲ್ಲೂ ನಿಯರ್ ಸಿಗಲ್ಲ, ಎಲ್ಲಿ ಸಿಗುತ್ತೆ ಸರ್? ನನಗೆ ಒಂದು CFC ಸಿಗ್ಬೇಕು, ಒಂದು CFC ನಾನು ಎಲ್ಲಿ ತಗೊಂಡ್ಲಿ, ನಾನು ಶಿವಮೊಗ್ಗಕ್ಕೆ ಬರ್ಬೇಕಂದ್ರೆ ಡಿಸ್ಟ್ರಿಕ್ಟ್ ವೈಸೇ ಬರ್ಬೇಕಾ ಅನ್ನೋದು ಕ್ವಶನ್ ಇತ್ತು. ಇದೆಲ್ಲದಕ್ಕೂ ಕೂಡ ಸೊಲ್ಯೂಷನ್ ಕೊಡ್ಲಿಕ್ಕೆ, ಸರ್ವಿಸ್ ಕೊಡ್ಲಿಕ್ಕೆ ಕಂಪನಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಹಾಗಾದ್ರೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಐ ಸ್ಟಾಕ್ ಪ್ರೋಸೆಸ್ ಹೇಗಿರುತ್ತೆ ಸರ್? ಸೊ ನೀವ್ ಹೇಗೆ ಇವತ್ತು ಆಲ್ರೆಡಿ ಇರುವಂತ ಇಟೇಲರ್ ನ ಹೇಗೆ ನೀವು ಕನ್ವರ್ಟ್ ಮಾಡ್ತಾ ಇದ್ರಿ, ಈಗ ಫಸ್ಟ್ ಇಟೇಲರ್ ನು ಕೂಡ ನೀವು ಐ ಸ್ಟಾಕ್ ಆಗಿ ಕನ್ವರ್ಟ್ ಮಾಡಬಹುದು. ಸೊ ನೀವು ಇಟೇಲರ್ ನ ನೇಮ್ ಎಂಟ್ರಿ ಮಾಡ್ಬೇಕಾದ್ರೆ ಆ ಒಂದು ಶಾಪ್ ಹೆಸರೇ ಇರ್ಬೇಕಾಗತ್ತೆ. ಐ ಸ್ಟಾಕ್ ಅವ್ರನ್ನು ಕೂಡ ಇಟೇಲರ್ ಅಂತ ನೀವು ಎಂಟ್ರಿ ಮಾಡ್ಬೇಕಾದ್ರೆ ಅದೇ ನೇಮ್ ಇದ್ರೆ ಮಾತ್ರ, ನಿಮ್ಗೆ ಸೇಮ್ ನೇಮ್ ಇದ್ರೆ ಮಾತ್ರ ಇವತ್ತು ರಿಜಿಸ್ಟ್ರೇಷನ್ ಆಗುತ್ತೆ, ಸೇಮ್ ಪ್ರೋಸೆಸ್ ನಡೆಯುತ್ತೆ. ಸೊ ಅವ್ರದ್ದು ಲೈಸೆನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಯಾರು ನೀನು ಐ ಸ್ಟಾಕ್ ಅಂತ ಮಾಡ್ಲಿಕ್ಕೆ ಹೋಗ್ತೀರಾ ಅವರ ಒಂದು ಲೈಸೆನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅವ್ರಿಗೆ ಬೇಕಾಗಿರೋ FSSAI ಇದಾಗಿರ್ಬೋದು, ಅಗ್ರಿ ಸಂಬಂಧಪಟ್ಟಂತ ಲೈಸೆನ್ಸ್ ಆಗಿರ್ಬೋದು, ಇದೆಲ್ಲದೂ ಕೂಡ ನೀವು ತಗೊಬೇಕಾಗತ್ತೆ. ಸೊ ನಿಮಗೆ ಬಯೋಫಿಟ್ ಅನಿಮಲ್ ಕೇರ್ ಪ್ರಾಡಕ್ಟ್ ನ ಎಲ್ಲದೂ ಕೂಡ ಪರ್ಚೇಸ್ ಮಾಡಕ್ಕೆ ಕಂಪನಿ ನಿಮ್ಗೆ ಅಲೋ ಮಾಡ್ಕೊಡುತ್ತೆ. ಸೊ ಈ ತರ ನಿಮ್ಗೆ ಅಪ್ಡೇಟ್ ಆದ್ಮೇಲೆ ಶೋ ಆಗುತ್ತೆ ಯಾವ ರೀತಿ ಅಂತ ಹೇಳಿ. ಸೊ ಅದೇ ರೀತಿ ನೀವು ಇರುವಂತ ಏನು ಲೈಸೆನ್ಸ್ ವಿಚಾರ ಆಗಿರ್ಬೋದು ಅಥವಾ ಸ್ಟಾಕ್ ಪರ್ಚೇಸಿಂಗ್ ವಿಚಾರ ಆಗಿರ್ಬೋದು, 1 lakh 3 lakhs ಅಪ್ ಟು 7 lakh ವರ್ಗು ಸ್ಟಾಕ್ ನ ಸೆಲೆಕ್ಟ್ ಮಾಡ್ಕೋಬಹುದು. ಸಿಂಗಲ್ ಪ್ರಾಡಕ್ಟ್ ಗಳನ್ನ ಸ್ನೇಹಿತರೆ ತಗೊಳಕ್ ಆಗಲ್ಲ. ಮಿನಿಮಮ್ 6, 10, 12, 20, 25 ಈ ತರ ಪ್ರಾಡಕ್ಟ್ ಗಳನ್ನ ತಗೊಬೇಕಾಗತ್ತೆ. ಸೊ ರೆಗ್ಯುಲರ್ ಆಗಿ ಏನ್ ಲೈಸೆನ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅದು ರಿಕ್ವೈರ್ಮೆಂಟ್ ನ ಕಂಪ್ಲೀಟ್ ಆದ್ಮೇಲೆ, ಅಂದ್ರೆ ನೀವು ಎಲ್ಲಾ ಲೈಸೆನ್ಸ್ ನ ಐ ಸ್ಟಾಕ್ ಅವ್ರ ಕಡೆಯಿಂದ ತಗೊಂಡ ಮೇಲೆ ಕಂಪ್ಲೀಟ್ ಟೆಕ್ನಿಕಲಿಟಿ ವೆರಿಫೈ ಮಾಡಿ ಆ ನಂತರ ಅವರಿಗೆ ನಾವು ಐ ಸ್ಟಾಕ್ ಆಗಿ ಅಪಾಯಿಂಟ್ ನ ಮಾಡ್ಕೋಬಹುದು ಸ್ನೇಹಿತರೆ. ಇದೇ ರೀತಿ ಇಲ್ಲೊಂದು ಸಾಫ್ಟ್ವೇರ್ ಆಲ್ರೆಡಿ ಶೋ ಮಾಡಿದ್ದಾರೆ. ಈ ಒಂದು ಲೈಸೆನ್ಸ್ ನ ಅಪ್ಲೋಡ್ ಮಾಡೋದು ಕೂಡ ನಾವೇ ಆಗಿರುತ್ತೆ. ಅದಕ್ಕೆ ವೆಬ್ಸೈಟ್ ಅಲ್ಲಿ ಕೂಡ ಕಂಪನಿ ಆಲ್ರೆಡಿ ಸಾಫ್ಟ್ವೇರ್ ವಿಚಾರದಲ್ಲಿ ರೆಡಿ ಕೂಡ ಮಾಡ್ತಾ ಇದೆ. ಸೊ ಸ್ನೇಹಿತರೆ, ಐ ಸ್ಟಾಕ್ ವಿಚಾರದಲ್ಲಿ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಸರ್, ಯಾವ ರೀತಿ ನಡೆಯುತ್ತೆ ಅಂತ ಆಸ್ ಇಟ್ ಈಸ್ ಸ್ನೇಹಿತರೆ, ಇಷ್ಟು ದಿನ ಈ ಐ ಸ್ಟಾಕ್ ಅಲ್ಲಿ ಸ್ಟಾಕ್ ಪಾಯಿಂಟ್ ಅಂತ ಬರ್ದಿತ್ತು. ಇಲ್ಲಿಂದ ನಾವು ಡೈರೆಕ್ಟ್ ಸೆಲ್ಲರ್ ವರ್ಕ್ ಮಾಡ್ತಾ ಇದ್ವಿ, ಕನ್ಸ್ಯೂಮರ್ ಗೆ ರೀಚ್ ಆಗ್ತಾ ಇದ್ವಿ. ಸೊ ಇವತ್ತು ಕಂಪನಿ
ಒಂದು ನ್ಯೂ ಸಿಸ್ಟಮ್ ನ ರೆಡಿ ಮಾಡಿದೆ. ಕಂಪನಿ ಏನು ನೆಟ್ಸರ್ಫ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಅಲ್ಲಿಂದ ನಿಮಗೆ ಐ ಸ್ಟಾಕ್ ಬರುತ್ತೆ. ಐ ಸ್ಟಾಕ್ ಏನಿದೆ, ನೀವು ಯಾವ ಏರಿಯಾದಲ್ಲಿ ಮಾಡ್ತೀರಾ ಎಂಟೈರ್ ಇದನ್ನೆಲ್ಲ ತಗೊಂಡು ಸೊ ಡೈರೆಕ್ಟ್ ಸೆಲ್ಲರ್ ಥ್ರೂ ಕಸ್ಟಮರ್ ಗೆ ರೀಚ್ ಆಗ್ಬೇಕು ಅಂತ ಹೇಳಿ ಕಂಪನಿ ಮಾಡಿದೆ. ಅದಕ್ಕೆ ಡೈರೆಕ್ಟ್ ಸೆಲ್ಲರ್ ನೆಟ್ವರ್ಕ್ ಟೀಮ್ ಕೂಡ ಹೆಲ್ಪ್ ಮಾಡುತ್ತೆ, ಅದೇ ರೀತಿ ಸೇಲ್ಸ್ ಟೀಮ್ ಕೂಡ ಸಪೋರ್ಟ್ ಮಾಡುತ್ತೆ. ಅಲ್ಟಿಮೇಟ್ ಆಗಿ ನಾವು ಮೋರ್ ಕಸ್ಟಮರ್ ಗೆ ರೀಚ್ ಆಗ್ಬೇಕು ಅನ್ನೋದು ಕಂಪ್ನಿಯ ಪ್ಲಾನ್ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಅನ್ಸುತ್ತೆ ಸರ್ ಈ ತರ ಮಾಡೋದ್ರಿಂದ ನಮ್ಗೆ ಮುಂದಿನ ದಿನ ಕಂಪನಿ ಟ್ರೆಡಿಷನಲ್ ತರ ಹೋಗುತ್ತಾ, ಟ್ರೆಡಿಷನಲ್ ಕಡೆ ತರ ಏನಾದ್ರು ಹೋಗುತ್ತಾ? ಸ್ನೇಹಿತರೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಕಂಪನಿ ಉದ್ದೇಶ ಈ ಕಸ್ಟಮರ್ ಗೆ ಇಲ್ಲಿ ಏನ್ ಕಸ್ಟಮರ್ ನೆಟ್ಸರ್ಫ್ ನ ಪ್ರಾಡಕ್ಟ್ ನ ಬಳಸಿ ನನಗೆ ಸ್ಟಿಮ್ರಿಶ್ ಸಿಗ್ತಿಲ್ಲ, ರ್ಯಾಪ್ ಅಪ್ ಸಿಗ್ತಿಲ್ಲ, NPK ಸಿಗ್ತಿಲ್ಲ, ಶೇರ್ ಸಿಗ್ತಿಲ್ಲ, ಈ ಒಂದು ರಿಕ್ವೈರ್ಮೆಂಟ್ ಏನಿದೆ ಸೊ ಇದನ್ನ ನಾವು ಫುಲ್ಫಿಲ್ ಮಾಡ್ಬೇಕು, ಒಳ್ಳೆ ರೀತಿ ಸರ್ವಿಸ್ ಕೊಡ್ಬೇಕು ಅಂತ ಹೇಳಿ ಕಂಪನಿ ಇವತ್ತು ಐ ಸ್ಟಾಕ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದೆ ಸ್ನೇಹಿತರೆ. ಅದೇ ರೀತಿ ಸರ್ ಐ ಸ್ಟಾಕ್ ಓಕೆ, ನಾವ್ ಯಾವ ರೀತಿ ಅಪ್ರೋಚ್ ಮಾಡೋದು ಸರ್? ಐ ಸ್ಟಾಕ್ ನ ನಾವು ಯಾವ ರೀತಿ ಯಾವ ವ್ಯಕ್ತಿಗಳನ್ನ ತಗೊಬಹುದು, ಯಾವ ತರ ನಾವು ಕೆಟಗರಿಗಳನ್ನ ಇಲ್ಲಿ ತಗೊಬೇಕು? ಸ್ನೇಹಿತರೆ ನೋಡಿ, ಇದು ಐ ಸ್ಟಾಕ್ ಅನ್ನೋದನ್ನ ನೀವು ಏನ್ ಅಪಾಯಿಂಟ್ ಮಾಡಕ್ ಹೋಗ್ತೀರಾ, ಯಾವ್ದೇ ತರ ಒಬ್ಬ ವ್ಯಕ್ತಿಗೆ ಪ್ಲಾನ್ ಕೊಟ್ಟು ಕ್ಲೋಸಿಂಗ್ ಮಾಡ್ದಂಗಷ್ಟು ಈಸಿ ಅಲ್ಲ. ಸೊ ಇದು ಯಾಕಂತ ಹೇಳಿದ್ರೆ ಟ್ರೆಡಿಷನಲ್ ಅಲ್ಲಿ ನಾನು ಆಲ್ಮೋಸ್ಟ್ ಒಂದು 8-9 ಇಯರ್ಸ್ ವರ್ಕ್ ಮಾಡಿರೋದ್ರಿಂದ ನಿಮ್ಗೆ ಹೇಳ್ತೀನಿ. ಸೊ ಇದಕ್ಕೆ ಒಂದು ವೇ ಆಫ್ ಅಪ್ರೋಚ್ ಅಂತ ಇರುತ್ತೆ. ನೀವು ಸೆಲೆಕ್ಟೆಡ್ ಔಟ್ಲೆಟ್ ಗಳನ್ನ ತಗೊಬೇಕಾಗತ್ತೆ. ಎಲ್ರು ಕೂಡ ನಿಮ್ಗೆ ಈಸಿಯಾಗಿ ಐ ಸ್ಟಾಕ್ ಮಾಡ್ಲಿಕ್ಕೆ ಬರಲ್ಲ, ಹಾಗಂತ ಹೇಳಿ ಯಾರು ಕೂಡ ಬರಲ್ಲ ಅಂತ ಅಲ್ಲ. ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ, ಈ ತರ ಒಂದು ಪ್ರಾಡಕ್ಟ್ ನ ನಾನು ಇಟ್ಕೊಂಡು ಮೂವ್ ಮಾಡ್ತೀನಿ, ಈ ತರ ಪ್ರಾಡಕ್ಟ್ ನ ನಾನು ಒಂದು ಯುನಿಕ್ ಆಗಿ ಸೇಲ್ ಮಾಡ್ತೀನಿ ಅನ್ನೋರು ಕೂಡ ಇದ್ದಾರೆ. ಸೊ ಯಾವ ತರ ವ್ಯಕ್ತಿಗಳನ್ನ ಹೇಗ್ ಅಪ್ರೋಚ್ ಮಾಡ್ಬೋದು ಸರ್, ಸ್ವಲ್ಪ ನಮಗೆ ಹಿಂಟ್ ಕೊಡಿ ಅಂತ ನೀವೇನಾದ್ರು ನನ್ನನ್ನು ಕೇಳೋದಾದ್ರೆ, ಸೊ ಎಕ್ಸಾಂಪಲ್ ನೋಡ್ರಿ, ನಿಮ್ಮ ಏರಿಯಾದಲ್ಲಿ ಒಂದು 5 ಗೊಬ್ಬರದ ಅಂಗಡಿ ಇರುತ್ತೆ. ಸೊ ಈ 5 ಗೊಬ್ಬರದ ಅಂಗಡಿಲಿ ತುಂಬಾ ಸ್ವಲ್ಪ ಪ್ರೋಗ್ರೆಸಿವ್ ಆಗಿ, ಅಂದ್ರೆ ಲೈಕ್ ಆ ವ್ಯಕ್ತಿಗೆ ಸ್ವಲ್ಪ ದುಡಿಬೇಕು, ಆ ವ್ಯಕ್ತಿಗೆ ಅಲ್ಲಿ ಗೊಬ್ಬರದ ಅಂಗಡಿಯವರಿಗೆ ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ಹೊಸ ಹೊಸ ಸ್ಟಾಕ್ ಗಳನ್ನ ನಾನು ಜನಕ್ಕೆ ರೀಚ್ ಮಾಡ್ಬೇಕು, ಇಲ್ಲ ಒಳ್ಳೆ ರಿಸಲ್ಟ್ ಕೊಡುವಂತ ಸ್ಟಾಕ್ ಗಳನ್ನ ನಾನು ಇಡಬೇಕು, ಈ ತರ ಒಂದು ಪ್ರೋಗ್ರೆಸಿವ್ ಆಗಿರ್ತಾರೆ. ಸೊ ಈ ತರ ಒಂದು ಪ್ರೋಗ್ರೆಸಿವ್ ಆಗಿರುವಂತ ಗೊಬ್ಬರದ ಅಂಗಡಿಗಳನ್ನ, ಫರ್ಟಿಲೈಸರ್ ಶಾಪ್ ಗಳನ್ನ ನೀವು 100% ಈ ಒಂದು ಐ ಸ್ಟಾಕ್ ಆಗಿ ಅಪಾಯಿಂಟ್ ಮಾಡ್ಕೋಬಹುದು. ಸರ್ ಹಾಗಾದ್ರೆ ಅಪಾಯಿಂಟ್ ಮಾಡ್ಲಿಕ್ಕೆ ಯಾರು ಬರ್ತಾರೆ? ನೀವು ಚಂದ್ರು ಸರ್ನ ಅಥವಾ ನಮ್ಮನ್ನ ಇಲ್ಲಿ ಮೇನ್ ನಮ್ಮ ಲೀಡರ್ಗಳಿದಾನೆ ಅವ್ರನ್ನ ವೇಟ್ ಮಾಡೋಂತ ಅವಶ್ಯಕತೆ ಇಲ್ಲ, ದಯವಿಟ್ಟು ಅವಶ್ಯಕತೆ ಇಲ್ಲ. ಯಾರು ಕೂಡ ವೇಟ್ ಕೂಡ ಮಾಡ್ಬೇಡಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಸಿಸ್ಟಮ್ ನ ನೀವ್ ಹೇಳ್ತಾ ಇದ್ದಂಗೆ ಒನ್ ಶಾಟ್ ಅಲ್ಲಿ ಯಾರು ಕೂಡ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಇಲ್ಲಿ 75,000 ಇಂದ ಇನ್ವೆಸ್ಟ್ ಮಾಡಿ ಒಬ್ಬ ಐ ಸ್ಟಾಕ್ ನ ಅಪಾಯಿಂಟ್ ಮಾಡ್ತಾ ಇದೀವಿ. ಸೊ ಯಾವ್ದು ಸಣ್ಣ ಅಮೌಂಟ್ ಅಲ್ಲ. ಈಗ ಹೋಗ್ತಿದ್ದಂಗೆ 5,000 10,000 ನೀವು ಐಡಿ ಕ್ರಿಯೇಟ್ ಮಾಡಿದಷ್ಟು ಈಸಿ ಈ ಸಿಸ್ಟಮ್ ಅಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು, ಇದಕ್ ಸೊಲ್ಯೂಷನ್ ಏನು? ಸೊ ನೀವ್ ಈ ತರ ಪ್ರೋಗ್ರೆಸಿವ್ ಆಗಿರುವಂತ ಫರ್ಟಿಲೈಸರ್ ಶಾಪ್ ಗಳನ್ನ ಸೊ ಫೈಂಡ್ ಔಟ್ ಮಾಡಿ ಆ ವ್ಯಕ್ತಿಗಳ ಹತ್ರ ಹೋಗಿ ಕೂತ್ಕೊಳ್ಳಿ ಸ್ನೇಹಿತರೆ. ಆ ವ್ಯಕ್ತಿಗಳ ಹತ್ರ ಹೋಗಿ ಕೂತ್ಕೊಳ್ಳಿ. ಆ ಓನರು ಫ್ರೀ ಆಗಿರೋ ಟೈಮಲ್ಲಿ, ಯಾಕಂದ್ರೆ ಕೆಲವು ಟೈಮ್ ನೀವ್ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಕಸ್ಟಮರ್ ಅಲ್ಲಿ ಅಂಗಡಿಲಿ ಆತ ತುಂಬಾ ಬ್ಯುಸಿ ಇರ್ತಾನೆ. ಆ ಬ್ಯುಸಿ ಇರೋ ಟೈಮಲ್ಲಿ ನೀವೇನಾದ್ರೂ ಈ ತರ ಅಪ್ರೋಚ್ ಮಾಡಕ್ ಹೋದಾಗ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ ಸ್ನೇಹಿತರೆ. ಸ್ವಲ್ಪ ಸೈಡಿಗೆ ಸಮಾಧಾನ ನಿಂತ್ಕೊಂಡು ಸೊ ನೀವು ಸ್ವಲ್ಪ ಅಲ್ಲಿ ವೇಟ್ ಮಾಡ್ಬೇಕಾಗತ್ತೆ. ಆ ಒಂದು ಫರ್ಟಿಲೈಸರ್ ಶಾಪ್ ಮುಂದೆ ನೀವು ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ಆ ವೇಟ್ ಮಾಡಿ ಸ್ವಲ್ಪ ನೀವು ಆ ವ್ಯಕ್ತಿ ಅಂದ್ರೆ ಓನರ್ ಫ್ರೀ ಆಗ್ತಿದ್ದಂಗೆ ನೀವು ಅಪ್ರೋಚ್ ಮಾಡ್ಬೇಕು. ಯಾವ ರೀತಿ ಅಪ್ರೋಚ್ ಮಾಡ್ಬೇಕು ಸರ್? ನಾವು ನೆಟ್ಸರ್ಫ್ ಇಂದ ಲಾಸ್ಟ್ ಒಂದು 25 ವರ್ಷದಿಂದ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ರಿಲೇಟೆಡ್ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ B2C ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ನೀವು ನಾನು ಟೀಮು ನಾನು ಇನ್ನೊಂದು ಮತ್ತೊಂದು ಹೇಳಕ್ ಹೋದಾಗ ಸ್ನೇಹಿತರೆ ಅವನು ಟೋಟಲಿ ಕನ್ಫ್ಯೂಸ್. ಅವನಿಗೆ ಟೀಮ್ ಅಂದ್ರೆ ಗೊತ್ತಿಲ್ಲ, ಇವ್ರು ನಮ್ಮ ಅಪ್ಲೈನು ಇಲ್ಲ ನಮ್ ಡೌನ್ ಲೈನ್ ಬರ್ತಾರೆ. ಈ ವರ್ಡ್ ಗಳನ್ನ ನೀವ್ ಯಾವಾಗ ಬಳಸ್ತೀರಾ ಮೇ ಬಿ ಇದು ತುಂಬಾ ಡಿಫಿಕಲ್ಟ್ ಆಗುತ್ತೆ, ಆ ವ್ಯಕ್ತಿಗೆ ತುಂಬಾ ಡಿಫಿಕಲ್ಟ್ ವರ್ಡ್ ಗಳಾಗ್ತದೆ. ಸೊ ನೀವು ಪ್ರೊಫೆಷನಲ್ ಆಗಿ ಅಪ್ರೋಚ್ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ ನಾನ್ ಈ ತರ ನೀವು ಆಸ್ ಅ ಸೇಲ್ಸ್ ಪರ್ಸನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು, ಅಥವಾ ಕಂಪ್ನಿ ಪರ್ಸನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು. ನೀವ್ ಯಾವ ತರ ಬೇಕಾದ್ರೆ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು. ನೀವು ಆ ವ್ಯಕ್ತಿನ ಯಾವಾಗ ಈ ತರ ಪರ್ಮಿಷನ್ ಕೇಳಿ ಕಂಪ್ನಿ ಬಗ್ಗೆ ಫಸ್ಟ್ ಹೇಳಿ. ಸೊ ಈ ತರ ನಾವು ಡೈರೆಕ್ಟ್ ಸೆಲ್ಲಿಂಗ್ ಸಿಸ್ಟಮ್ ಅಲ್ಲಿ ಅಂದ್ರೆ B2C ಇದ್ವಿ ಸರ್. ಅಂದ್ರೆ ನೇರವಾಗಿ ಕಂಪನಿಯಿಂದ ಡಿಸ್ಟಿಕ್ ಇಂದ ಅಥವಾ ತಾಲೂಕಿಂದ ನಾವು ಪ್ರಾಡಕ್ಟ್ ನ ಕಸ್ಟಮರ್ ಗೆ ರೀಚ್ ಮಾಡುವಂತದ್ನ ಸಿಸ್ಟಮ್ ಅಲ್ಲಿ ಇದ್ವಿ. ಕಳೆದ ಒಂದು 25 ವರ್ಷದಿಂದ ಮಾರ್ಕೆಟ್ ಅಲ್ಲಿ ನಾವು
ಸರ್ವಿಸ್ ಕೊಡ್ತಾ ಇದೀವಿ. ಸೊ ಪ್ರತಿಯೊಂದು ಪ್ರಾಡಕ್ಟ್, ಪ್ರತಿಯೊಂದು ಬೆಳೆಗೂ ನಿಮ್ಮ ಸರೌಂಡ್ ಯಾವ್ದು ಬೆಳೆ ಇದೆ ಅದನ್ನ ನೀವು ಹೈಲೈಟ್ ಮಾಡ್ಬೋದು. ಸೊ ನೀವ್ ಎಲ್ಲೆಲ್ಲಿ ಪ್ರಾಡಕ್ಟ್ ಕೊಟ್ಟಿದ್ದೀರಾ, ಯಾವ ರೀತಿ ರೈತರಿಗೆ ನೀವು ಕೊಟ್ಟಿದ್ದೀರಾ, ರಿಸಲ್ಟ್ ಹೇಗ್ ಬಂದಿದೆ, ಈ ತರ ವಿಡಿಯೋಗಳನ್ನೆಲ್ಲ ನೀವು ತೋರಿಸಬಹುದು. ಸರ್ ಈ ತರ ಮಾರ್ಕೆಟ್ ಸಿಸ್ಟಮ್ ಅಲ್ಲಿ ಇದೀವಿ. ಸೊ ನಾವು ಈ ಸರಿ ಕಸ್ಟಮರ್ ಗೆ ತುಂಬಾ ನಾವು ರೀಚ್ ಆಗ್ಬೇಕು, ಕಸ್ಟಮರ್ ಗೆ ಸರಿಯಾದ ಸರ್ವಿಸ್ ಕೊಡ್ಬೇಕು ಅಂತ ಹೇಳಿ ಈ ಒಂದು ಫೈನಾನ್ಷಿಯಲ್ ಇಯರ್ ಇಂದ ಒಂದು ಕಂಪನಿ ಹೊಸ ಸ್ಟೆಪ್ ನ ತಗೊಂಡಿದೆ ಸರ್. ಅದನ್ನ B2B ಒಳಗಡೆ ಬರ್ತಾ ಇದೆ, B2B ಒಳಗಡೆ ಕೂಡ ಕಂಪನಿ ಬರ್ತಾ ಇದೆ. ಅಂದ್ರೆ ನೆಟ್ಸರ್ಫ್ ಇಂದ ಡೈರೆಕ್ಟ್ ಆಗಿ ಫರ್ಟಿಲೈಸರ್ ಶಾಪ್ ಅಂದ್ರೆ ಐ ಸ್ಟಾಕ್ ಅಂತ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊಂತ ಇದೀವಿ ಸರ್. ಅಲ್ಲಿಂದ ಡೈರೆಕ್ಟ್ ಕಸ್ಟಮರ್ ಗೆ ರೀಚ್ ಆಗ್ಲಿಕ್ಕೆ ಪ್ಲಾನ್ ಮಾಡಿದೀವಿ. ಸೊ ಇದು ಯುನಿಕ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಸರ್, ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊಂಡ್ರೆ ಈ ಸರೌಂಡ್ ಅಲ್ಲಿ ನಾವು ಅಪ್ರೋಚ್ ಮಾಡಲ್ಲ. ನಿಮ್ಗೆ ಗೊತ್ತಿರೋ ಸ್ನೇಹಿತರೆ, ನೆಟ್ಸರ್ಫ್ ಅಲ್ಲಿ ಇವತ್ತು ಟೀಮ್ ಎವರ್ಗ್ರೀನ್ ಮಾತ್ರ ಅಲ್ಲ, ತುಂಬಾ ತಂಡಗಳಿದೆ, ತುಂಬಾ ಟೀಮ್ ಗಳಿದಾವೆ. ಸೊ ನಮಗ್ ಬೇರೆಯವ್ರ ವಿಚಾರ ಬೇಡ, ಬೇರೆಯವ್ರು ಹೆಂಗ್ ಬಂದು ಕವರ್ ಮಾಡ್ತಾರೆ, ಏರಿಯಾ ಎಷ್ಟು ಬೇಗ ಕವರ್ ಮಾಡ್ತಾರೆ ಅದೆಲ್ಲ ನಮಗ್ ಬೇಡ. ಸೊ ನೀವು ಅಪ್ರೋಚ್ ಮಾಡ್ಬೇಕಾಗಿರೋದು ಒಂದು ಏರಿಯಾದಲ್ಲಿ ಒಂದು ಅಂಗಡಿ ಕೊಟ್ರಿ ಅಂತ ಹೇಳಿದ್ರೆ ಬೇರೆ ಯಾವ್ದೇ ಅಂಗಡಿ ನಾವು ಕೊಡೋದಿಲ್ಲ ಅನ್ನೋದನ್ನ ನೀವು ಹೇಳ್ಬೋದು. ಸೊ ಬೇರೆಯವ್ರ ಟೀಮರ್ ಬಂದ್ ಕೊಟ್ರೆ ಏನ್ ಮಾಡೋದು ಸರ್? ಬೇರೆ ಟೀಮರ್ ಕೊಟ್ಟು ಬಂದ್ರೆ ಅವ್ರ ಕಸ್ಟಮರ್ ಕೊಡ್ತಾರೆ, ನಮ್ ಕಸ್ಟಮರೇ ಬೇರೆ, ಅವ್ರ ಕಸ್ಟಮರೇ ಬೇರೆ. ಸೊ ಹಾಗಾಗಿ ನೀವು ಆ ಏರಿಯಾದಲ್ಲಿ ಒಬ್ಬ ಐ ಸ್ಟಾಕ್ ನ ಅಂದ್ರೆ ಒಂದು ಫರ್ಟಿಲೈಸರ್ ಶಾಪಿಗೆ ಈ ತರ ಪರ್ಟಿಕ್ಯುಲರ್ ಗೆ ನಿಮ್ಗೆ ನಾವು ಕೊಡ್ತೀವಿ ಸರ್. ಈ ಸರೌಂಡ್ ಅಲ್ಲಿ ನಾವ್ ಯಾರಿಗೂ ಕೊಡೋದಿಲ್ಲ. ಸೊ ಈ ತರ ಹೇಳಿದಾಗ ಆಬ್ವಿಯಸ್ಲಿ ಅವನು ನಮ್ಮನ್ನ ಅಪ್ರೋಚ್ ನ ಅಕ್ಸೆಪ್ಟ್ ಮಾಡ್ಕೊಂತಾರೆ. ಇದ್ರ ಜೊತೆಗೆ ಸ್ನೇಹಿತರೆ, ನಾವ್ ಹೇಳ್ಬೇಕಾಗಿರೋದು ನಮ್ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಗೊತ್ತಿದೆ. ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತೀರಾ. ಶೇತ್ ಏನ್ ಮಾಡುತ್ತೆ, ಸ್ಟಿಮ್ರಿಚ್ ಏನ್ ಮಾಡುತ್ತೆ, NPK ಏನ್ ಮಾಡುತ್ತೆ, ರ್ಯಾಪಪ್, ಇಂಟ್ಯಾಕ್ಟ್, ಲಾರ್ವಿಸೈಡ್, ಆಂಟಿವೈರಲ್, ವ್ಯಾಮ್, ಜಿನ್, ಪ್ರತಿಯೊಂದು ಕೂಡ ನೀವು ಪ್ರಾಡಕ್ಟ್ ನ ಎಕ್ಸ್ಪ್ಲೇನ್ ಲೈಟ್ ಆಗಿ ಮಾಡಿ. ಓಕೆನಾ? ತುಂಬಾ ಹೊತ್ತು ಕೇಳುವಂತ ಪೇಷನ್ಸ್ ಅಂತ ಅವ್ರಿಗೆ ಇರೋದಿಲ್ಲ. ಸೊ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸರ್, ನಮ್ದು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು 75,000 ಇಂದ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಸೊ ನಿಮಗೆ ಈ ರೀತಿ ಕಮಿಷನ್ ಬರುತ್ತೆ ಅನ್ನೋದನ್ನ ಬರ್ದು ಬಿಟ್ಟು ಹೇಳಿ. ಜೊತೆಗೆ ಎಂಟೈರ್ ಸ್ಟಾಕ್ ನ ಲಿಕ್ವಿಡ್ ಮಾಡ್ಲಿಕ್ಕೆ ನಮ್ ಕಡೆಯಿಂದ ಮಾರ್ಕೆಟಿಂಗ್ ಸಪೋರ್ಟ್ ಇರುತ್ತೆ, ಬ್ರಾಂಡಿಂಗ್ ಸಪೋರ್ಟ್ ಇರುತ್ತೆ ಅನ್ನೋದನ್ನ ನೀವು ತುಂಬಾ ಚೆನ್ನಾಗಿ ಹೇಳಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ಕೆಮಿಕಲ್ ಕಂಪ್ನಿಗಳು ಆ ಮಾರ್ಕೆಟಿಂಗ್ ಬ್ರಾಂಡಿಂಗ್ ವಿಚಾರದಲ್ಲಿ ಇನ್ವಾಲ್ವ್ ಆಗಲ್ಲ ಸ್ನೇಹಿತರೆ. ಅವ್ರು ಜಸ್ಟ್ ಬರ್ತಾರೆ, ಏನು ಫರ್ಟಿಲೈಸರ್ ಶಾಪಿಗೆ ಅಪ್ರೋಚ್ ಮಾಡ್ತಾರೆ, ಅವ್ರ ಕಡೆ ಸ್ಟಾಕ್ ಇಡಿಸ್ತಾರೆ ಬಿಟ್ರೆ ಕಸ್ಟಮರ್ ಗೆ ರೀಚ್ ಆಗುವಂತ ಕೆಲಸನ ತುಂಬಾ ಕಂಪ್ನಿಗಳು ಮಾಡಲ್ಲ. ಎಲ್ಲೋ ಕೆಲವೊಂದಿಷ್ಟು ಕಂಪ್ನಿಗಳು ಮಾಡ್ತಾ ಇದೆ ನನಗೆ ಗೊತ್ತಿರೋ ಹಾಗೆ. ಸೊ ಹಾಗಾಗಿ ನೀವು ಹೇಳ್ಬೇಕಾಗಿರೋದು ಸರ್, ನೀವು ಫರ್ಟಿಲೈಸರ್ ಶಾಪ್ ಅಲ್ಲಿ ನಮ್ಮ ಸ್ಟಾಕ್ ನ ಇಡೋದ್ರಿಂದ ನಿಮಗೆ ಈ ತರ ಪರ್ಸೆಂಟೇಜ್ ಬರೋದ್ರ ಜೊತೆಗೆ ನಿಮಗೆ ನಾವು ಎಂಟೈರ್ ಈ ಪ್ರಾಡಕ್ಟ್ ನ ಲಿಕ್ವಿಡ್ ಮಾಡುವಂತ ರಿಸ್ಕ್ ನ ನಾವು ತಗೊಂತೀವಿ. ಎಂಟೈರ್ ಈ ಪ್ರಾಡಕ್ಟ್ ನ ಲಿಕ್ವಿಡ್ ಮಾಡಿ ಕಸ್ಟಮರ್ ನ ಕಳ್ಸಿಕೊಡುವಂತ ಜವಾಬ್ದಾರಿ ನಮ್ದಿದೆ ಸರ್ ಅಂತ ಹೇಳಿ ನೀವ್ ಹೇಳ್ಬೇಕಾಗತ್ತೆ. ಸೊ ಆತರ ನೀವು ಅಪ್ರೋಚ್ ಮಾಡಿದಾಗ ಎಸ್ ಅವರು ಓಕೆ ಅಂತ ಹೇಳಿದ್ರು ಅಂತ ಸರ್, ನಿಮ್ಮ ಲೈಸೆನ್ಸ್, ನಿಮ್ಮ GST, ನಿಮ್ಮ ಅವ್ರ ಹೆಸರಲ್ಲಿರುವಂತ ಪಾನು, ಅದಕ್ಕೆ ಸಂಬಂಧಪಟ್ಟಂತ ಲೈಸೆನ್ಸ್ ಎಲ್ಲ ನೀವು ವಾಟ್ಸ್ಆಪ್ ಮಾಡ್ಕೊಳ್ಳಿ ಸರ್. ಇದ್ರ ಜೊತೆಗೆ ನಮ್ ಸೀನಿಯರ್ ಬಂದು ಮಾತಾಡ್ತಾರೆ. ನಿಮ್ಮ ಲೈಸೆನ್ಸ್ ಎಲ್ಲದೂ ಕೂಡ ಸರಿ ಇದೆ, ರಿಕ್ವೈರ್ಮೆಂಟ್ ನಾವೆಲ್ಲದೂ ಕೂಡ ಕಂಪ್ನಿ ಅಪ್ಲೋಡ್ ಮಾಡ್ತೀವಿ, ಇದೆಲ್ಲದೂ ಸರಿ ಇದೆ ಅಂತ ಹೇಳಿದ್ರೆ ನಮ್ ಸೀನಿಯರ್ಸ್ ನ ಕರ್ಕೊ ಬರ್ತೀವಿ ಅಂತ ಹೇಳಿ ನೀವು ಫಸ್ಟ್ ಟೈಮ್ ಈ ತರ ಅಪ್ರೋಚ್ ಮಾಡ್ಬೇಕಾಗತ್ತೆ. ಯಾವಾಗ ನೀವು ಫಸ್ಟ್ ಟೈಮ್ ನಿಮ್ಮ ಸೀನಿಯರ್ಸ್ ಮೇಲೆ ಡಿಪೆಂಡ್ ಆಗ್ತೀರಾ, ಯಾವಾಗ ನೀವು ಫಸ್ಟ್ ಟೈಮ್ ನಿಮ್ಮ ಸೀನಿಯರ್ಸ್ ಬರ್ಲಿ ಅಂತಾನೆ ವೆಯ್ಟ್ ಮಾಡ್ತಾ ಇರ್ತೀರಾ ಸ್ನೇಹಿತರೆ, ಐ ಥಿಂಕ್ ಇದು ವರ್ಕೌಟ್ ಆಗಲ್ಲ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಒಂದ್ ಶಾರ್ಟ್ ಅಲ್ಲಿ ಒನ್ ಟೈಮ್ ಅಲ್ಲಿ ತುಂಬಾ ರೇರ್ ಫರ್ಟಿಲೈಸರ್ ಶಾಪ್ ಗಳು ಇದನ್ನ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೊಳೋದು. ಹಾಗಾಗಿ ಫಸ್ಟ್ ಟೈಮ್ ನೀವು ಈ ತರ ಅಪ್ರೋಚ್ ಮಾಡಿ ಸೆಕೆಂಡ್ ಟೈಮ್ ಫಾಲೋ ಅಪ್ ಗೆ ಅಥವಾ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಡೈರೆಕ್ಟ್ ಆಗಿ ಅವ್ರದೆಲ್ಲ ಡಾಕ್ಯುಮೆಂಟ್ ಸರಿ ಇದೆ ಅಂತ ಹೇಳಿದ್ರೆ ನೀವು ನೇರವಾಗಿ ಸ್ನೇಹಿತರೆ ಅವರ ಒಂದು 75,000 ಇನ್ವೆಸ್ಟ್ ಮಾಡೋದ್ರ ಮುಖಾಂತರ ಅವರ ಐ ಸ್ಟಾಕ್ ನ ನೀವು ಓಪನ್ ಮಾಡಬಹುದು. ಸ್ನೇಹಿತರೆ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಒಂದು ಸರಿ ಐ ಸ್ಟಾಕ್ ನ ಬೇಗ ಇಮಿಡಿಯೇಟ್ ಈಗ ಆಲ್ರೆಡಿ ರೆಡಿ ಇಟ್ಕೊಳ್ಳಿ. ಇನ್ನೇನ್ ಕೆಲವೇ ದಿನಗಳಲ್ಲಿ ಇದ್ರ ವೆಬ್ಸೈಟ್ ಮೇ ಬಿ ಈ ಸೈಕಲ್ ಆಗ್ತಿದ್ದಂಗೆ ಅದು ಓಪನ್ ಆಗುತ್ತೆ ಅಂತ ಹೇಳಿ ಇನ್ಫಾರ್ಮೇಶನ್ ಬರ್ತಾ ಇದೆ. ಸೊ ಹಾಗಾಗಿ ನೀವುಗಳು ಪ್ರತಿಯೊಬ್ರು ಕೂಡ ಐ ಸ್ಟಾಕ್ ಗಳನ್ನ ಪ್ರಿಪರೇಷನ್ ಮಾಡಿ ಇಟ್ಕೊಳ್ಳಿ. ಸೊ ಸಾಫ್ಟ್ವೇರ್ ಓಪನ್ ಆಗ್ತಿದಂಗೆ ಒಂದೇ ಸರಿಗೆ ತುಂಬಾ ಕಡೆ ಆಲ್ರೆಡಿ ಬೇರೆ ತಂಡದವರು ಕೂಡ ಮಾಡ್ತಾ ಇದ್ದಾರೆ. ಫಸ್ಟ್ ನಾವು ಆ ಏರಿಯಾನ ಕವರ್ ಮಾಡ್ಬೇಕು, ನಮ್ ಕಡೆಯಿಂದಾನೇ ಮಾರ್ಕೆಟಿಂಗ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಈಗ ಒಂದು ಸ್ಟೆಪ್ ಗಳನ್ನ ಮುಂದೆ ಇಟ್ಟು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಸೊ ಇದ್ರ ಜೊತೆಗೆ ಸ್ನೇಹಿತರೆ ಎಷ್ಟೋ ಕಡೆ ಕೋಆಪರೇಟಿವ್ ಸೊಸೈಟಿಗಳಿದಾವೆ, ತುಂಬಾ ಇದು ಎಲ್ಲಾ ಕಡೆನೂ ಇದೆ. ಇವನ್ ಶಿವಮೊಗ್ಗ ಪ್ರತಿಯೊಂದು ಡಿಸ್ಟಿಕ್ ಅಲ್ಲೂ ಕೂಡ ಕೋಆಪರೇಟಿವ್ ಸೊಸೈಟಿಗಳಿದಾವೆ. ಇಷ್ಟ ದಿನ ನಮ್ಗೆ ಅವ್ರು ಕೇಳ್ತಾ ಇದ್ರು, ನಿಮ್ ಕಂಪ್ನಿದು ಓ ಫಾರ್ಮ್ ಇದೆಯಾ, ನಿಮ್ ಕಡೆ PC ಸರ್ಟಿಫಿಕೇಟ್ ಇದೆಯಾ ಅಂತ ಹೇಳಿ.
ಸೊ ಈಗ ನೀವು ಧೈರ್ಯವಾಗಿ ಕಾನ್ಫಿಡೆನ್ಸ್ ಆಗಿ ಆ ಒಂದು ಸೊಸೈಟಿಗಳಲ್ಲಿ ಹೋಗಿ ಮಾತಾಡಿ ಸ್ನೇಹಿತರೆ. ಯಾಕಂದ್ರೆ ಒಂದೊಂದು ಸೊಸೈಟಿಯಲ್ಲಿ ಕೋಟಿ ಗಟ್ಟಲೆ ಟರ್ನ್ ಓವರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಮಾಡ್ತಾ ಇದ್ದಾರೆ. ನೀವೇನಾದ್ರೂ ಆ ಭಾಗದಲ್ಲಿ ಒಳ್ಳೆ ರೀತಿ ಫೀಲ್ಡ್ ವರ್ಕ್ ನ ಮಾಡಿ ಒಂದು ಕನ್ಸ್ಯೂಮರ್ ಬೇಸ್ ನ ಏನಾದ್ರು ಆಲ್ರೆಡಿ ರೆಡಿ ಮಾಡಿದ್ರೆ ನಿಮ್ಮ ಬಿಸ್ನೆಸ್ ಸರಾಗವಾಗತ್ತೆ. ಯಾವುದೇ ಸ್ಟಾಕ್ ಇಶ್ಯೂ ಇಲ್ದಿರಾ, ಯಾವುದೇ ಒಂದು ಅಯ್ಯೋ ನಂಗೆ ಸ್ಟಾಕ್ ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ ಅಂತ ಯಾವುದೇ ರೀತಿ ಹೇಳುವಂತ ಅವಶ್ಯಕತೆ ಇರೋದಿಲ್ಲ. ಅದ್ಭುತವಾಗಿ ನಿಮ್ಮ ಮಾರ್ಕೆಟಿಂಗ್ ವ್ಯವಸ್ಥೆನ ನೀವು ಮುಂದುವರ್ಸ್ಕೊಂಡು ಹೋಗ್ಬೋದು. ಸೊ ಈ ತರ ನೀವು ಆ ನೀವು ಏನು ಫರ್ಟಿಲೈಸರ್ ಶಾಪ್ಗಳನ್ನ ಜೊತೆಗೆ ಆ ನೀವು ಏನ್ ಮಾಡ್ತಾ ಇದೀರಾ, ಈ ಕೋಪರೇಟಿವ್ ಸೊಸೈಟಿಗಳನ್ನ ಈ ತರ ಸೌಹಾರ್ದ ಬ್ಯಾಂಕ್ಗಳು ತುಂಬಾ ಇದ್ದಾವೆ. ಈ ತರ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇಟ್ಕೊಂಡು ಮೂವ್ ಮಾಡುವಂತ ಸೊಸೈಟಿಗಳಿದಾವೆ. ಈ ಸೊಸೈಟಿಗಳಿಗೆ ಪ್ರತಿಯೊಬ್ರು ಕೂಡ ಅಪ್ರೋಚ್ ಮಾಡಿ ಆಲ್ರೆಡಿ ಬೇರೆ ಬೇರೆ ಕಂಪ್ನಿಗಳ ಪ್ರಾಡಕ್ಟ್ ನ ಇಟ್ಕೊಂಡು ಮೂವ್ ಮಾಡ್ತಾ ಇದ್ದಾರೆ. ಎಷ್ಟೋ ಕಡೆ ನಮ್ದು ಗಮ್ಮನ್ ಮಾತ್ರ ಇಟ್ಕೊಂಡು ಮೂವ್ ಮಾಡ್ತಾ ಇದ್ರು. ಇನ್ಮೇಲೆ ನಮ್ಮೆಲ್ಲಾ ಪ್ರಾಡಕ್ಟ್ ಗಳಿಗೂ ಎಲ್ಲಾ ತರ ಓ ಸರ್ಟಿಫಿಕೇಟ್, ಓ ಫಾರ್ಮ್ ನಿಮ್ಗೆ ಜೊತೆಗೆ PCZ ಪ್ರತಿಯೊಂದು ಕೊಡೋದ್ರಿಂದ ನೀವು ಧೈರ್ಯವಾಗಿ ಕಾನ್ಫಿಡೆನ್ಸ್ ಆಗಿ ಈ ಒಂದು ಅಪ್ರೋಚ್ ನ ಮಾಡೋದ್ರ ಮುಖಾಂತರ ನಿಮ್ಮ ಒಂದು ಬಿಸ್ನೆಸ್ ನ ಡೆವಲಪ್ ಮಾಡ್ಕೋಬಹುದು. ಸ್ನೇಹಿತರೆ, ಎಸ್ ಐ ಸ್ಟಾಕ್ ಬಗ್ಗೆ ಆಯ್ತು. ಐ ಸ್ಟಾಕ್ ನ ಇದೇ ರೀತಿ ಪ್ರತಿಯೊಬ್ರು ಕೂಡ ನಿಮ್ಮ ಒಂದು ಸರೌಂಡ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಸ್ನೇಹಿತರೆ ಫಸ್ಟ್ ಸೈಕಲ್ ಅಂತೂ ಮುಗ್ದಿದೆ. ನಾವೆಲ್ಲರೂ ಕೂಡ CNR ಬಗ್ಗೆ ಫೋಕಸ್ ಮಾಡ್ಲೇಬೇಕು ಅಂತ ಹೇಳಿದ್ರೆ, ಯಾರು ಕೂಡ ಇಲ್ಲಿ ಕೆಲಸ ಮಾಡಿ ನೆಟ್ಸರ್ಫ್ ನನ್ಗೆ ಖುಷಿ ಆಗದೆ ಇದನ್ನ. ಯಾಕಂದ್ರೆ ಬೇರೆ ಕಡೆ ಏನಾಗುತ್ತೆ, ಮೋಟಿವೇಶನ್ ಇಲ್ಲ ಅಂತ ಹೇಳಿದ್ರೆ, ಮೋಟಿವೇಶನ್ ಮಾಡೋರಿಲ್ಲ ಅಂತ ಹೇಳಿ ಕೆಲ್ಸನೇ ಮಾಡಲ್ಲ ಸ್ನೇಹಿತರೆ. ಬಟ್ ನೆಟ್ ಸರ್ಫ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ನಮ್ಗೆಲ್ಲಾ ಮೋಟಿವೇಶನ್ ಏನಪ್ಪಾ ಅಂತ ಹೇಳಿದ್ರೆ, ಪ್ರಾಡಕ್ಟ್